Good morning, friends. Welcome to the channel. Today we are going to discuss some other definitions under GST Act 2017. In the previous sessions, we had discussed the various definitions. We are going to continue with the same. The next definition for the discussion is aggregate turnover. According to the GST Act, the definition of aggregate turnover here is aggregate turnover means the aggregate value of all taxable supplies, exempt supplies, export of goods and or services, and interstate supplies of a person having the same PAN, that is permanent account number, to be computed on all India basis, excludes taxes, if any, charged under the GST Act, SGST Act and IGST Act as the case may be. ಸೊ ಈ ಡೆಫಿನೇಷನ್ ನಾವು ಜಿ ಎಸ್ ಟಿಯಲ್ಲಿ ಕಾಣ್ತೀವಿ. ಅಗ್ರಿಗೇಟ್ ಟರ್ನ್ ಓವರ್ ಏನು, ಯಾಕೆ ಅಂತಂದರೆ ಇದು ರಿಜಿಸ್ಟ್ರೇಷನಿಗೆ ಸಂಬಂಧಪಟ್ಟಿರೋ ಹಾಗಿರುತ್ತೆ. ಸೊ ಯಾರು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಜಿ ಎಸ್ ಟಿ ಅಡಿಯಲ್ಲಿ, ಯಾರು ಮಾಡ್ಕೋಬಾರ್ದು ಅಂದಾಗ ನಮಗೆ ಮೇನ್ ಕ್ರೈಟೀರಿಯಾ ಇರೋದೇ ಈ ಅಗ್ರಿಗೇಟ್ ಟರ್ನ್ ಓವರ್. ಸೊ ಹಾಗಾಗಿ ಅಗ್ರಿಗೇಟ್ ಟರ್ನ್ ಓವರಿನ ಮೀನಿಂಗ್ ಏನು ಅಂತ ನಮಗೆ ತಿಳ್ಕೊಳ್ಳೋದು ಇಲ್ಲಿ ಅವಶ್ಯ ಆಗತ್ತೆ. ಸೊ ಇಲ್ಲಿ ಹೇಳಬೇಕು ಅಂತಂದರೆ ಅಗ್ರಿಗೇಟ್ ಟರ್ನ್ ಓವರ್ ಕವರ್ಸ್ ಆಲ್ ದಿ ಸಪ್ಲೈಸ್. ಪ್ರತಿಯೊಂದು ಏನು ಸಪ್ಲೈ ಆಗತ್ತೆ, ಸೆಲ್ಲರಿಂದ ಏನು ಗೂಡ್ಸ್ ಹೋಗುತ್ತೆ, ಅದು ಅಗ್ರಿಗೇಟ್ ಟರ್ನ್ ಓವರಲ್ಲಿ ಕವರ್ ಆಗುತ್ತೆ. ಅದು ಒಂದೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ದಿರಬೇಕು. ಒಬ್ರದ್ದು ನಾವು ಕ್ಯಾಲ್ಕುಲೇಟ್ ಮಾಡುವಾಗ, ರಿಜಿಸ್ಟ್ರೇಷನ್ ಮಾಡ್ಕೋಬಾರ್ದು ಅನ್ನುವಾಗ ಅವರ ಪ್ಯಾನ್ ನಂಬರ್ ಏನು ಪರ್ಮನೆಂಟ್ ಅಕೌಂಟ್ ನಂಬರ್ ಇದೆ, ಅದೇ ಸೇಮ್ ಪ್ಯಾನ್ಗೆ ಇಫೆಕ್ಟ್ ಆಗಿ ಆ ಸಪ್ಲೈಸ್ಗಳು ಆಗಿರಬೇಕು. ಆವಾಗ ಪ್ರತಿಯೊಂದು ಸಪ್ಲೈನೂ ಕೂಡ ಅಗ್ರಿಗೇಟ್ ಟರ್ನ್ ಓವರ್ ಆಗುತ್ತೆ. ಆದರೆ ಈ ಡೆಫಿನಿಷನಲ್ಲೇ ನಾವು ನೋಡಿದ ಹಾಗೆ ಕೆಲವೊಂದು ಎಕ್ಸ್ಕ್ಲೂಷನ್ಸ್ ಕೊಟ್ಟಿದ್ದಾರೆ. ಇವು ಇಲ್ಲಿ ಅಗ್ರಿಗೇಟ್ ಟರ್ನ್ ಓವರಲ್ಲಿ ಬರಲ್ಲ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ inward supplies effected by a person which are liable to tax under reverse charge mechanism, RCM ಅಂತ ನಾವು ಕರಿತೀವಿ. ಸೊ ರಿವರ್ಸ್ ಚಾರ್ಜ್ ಮೆಕ್ಯಾನಿಸಮ್ಗೆ ಯಾವುದು ಅದರ ಅಡಿಯಲ್ಲಿ ಬರುತ್ತೆ, ಅಲ್ಲಿ ಇದು ಅಪ್ಲೈ ಆಗೋದಿಲ್ಲ. ಸೆಕೆಂಡ್ ಒನ್, ವೇರಿಯಸ್ ಟ್ಯಾಕ್ಸಸ್ ಅಂಡರ್ ದಿ ಜಿ ಎಸ್ ಟಿ ಲಾ. ಸೊ ನೀವು ಸಿ ಜಿ ಎಸ್ ಟಿಯಲ್ಲಿ ಅಥವಾ ಎಸ್ ಜಿ ಎಸ್ ಟಿಯಲ್ಲಿ ಅಥವಾ ಐ ಜಿ ಎಸ್ ಟಿ ಆ್ಯಕ್ಟ್ ಅಡಿಯಲ್ಲಿ ಏನು ಟ್ಯಾಕ್ಸಸ್ಗಳನ್ನು ಕಟ್ಟಿರ್ತೀರಿ ಅದು ಕೂಡ ಇಲ್ಲಿ ಕವರ್ ಆಗಲ್ಲ. ಸೊ ಇವೆರಡನ್ನು ಹೊರತುಪಡಿಸಿ ಮಿಕ್ಕಿದ್ದೆಲ್ಲ ಸಪ್ಲೈಸ್ ಅಂದರೆ ಟ್ಯಾಕ್ಸೆಬಲ್ ಸಪ್ಲೈಸ್ ಇರ್ಬೋದು, ಎಕ್ಸೆಂಪ್ಟ್ ಸಪ್ಲೈಸ್ ಇರ್ಬೋದು, ಇವು ಕವರ್ ಆಗುತ್ತೆ. ಟ್ಯಾಕ್ಸೆಬಲ್ ಸಪ್ಲೈಸ್ ಯಾವುದಕ್ಕೆ ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾರೆ, ಎಕ್ಸೆಂಪ್ಟ್ ಯಾವುದಕ್ಕೆ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದಾರಲ್ಲ, ಅದು ಕೂಡ ನಾವು ಅಗ್ರಿಗೇಟ್ ಟರ್ನ್ ಓವರನ್ನು ಕ್ಯಾಲ್ಕುಲೇಟ್ ಮಾಡುವಾಗ ತಗೊತೀವಿ. ಈಗ ಎಕ್ಸೆಂಪ್ಟ್ ಸಪ್ಲೈಸ್ ಅಂದಾಗ ಇಲ್ಲಿ ಮತ್ತೆ ನಾವು ಕೆಲವೊಂದನ್ನು ನೋಡಬೇಕಾಗತ್ತೆ. ಎಕ್ಸೆಂಪ್ಟ್ ಸಪ್ಲೈಸಲ್ಲಿ ಫಸ್ಟ್ ಸಪ್ಲೈಸ್ ದಟ್ ಹ್ಯಾವ್ ಅ ನಿಲ್ ರೇಟ್ ಆಫ್ ಟ್ಯಾಕ್ಸ್. ಅಂದರೆ ಇವು ಯಾವ ರೀತಿ ಎಕ್ಸೆಂಪ್ಟ್ ಆಗಿದೆ ಅಂತಂದರೆ ಅದಕ್ಕೆ ಟ್ಯಾಕ್ಸ್ ರೇಟ್ 0 ಇದೆ. ಓಕೆ, ಸೊ ಹಾಗಾಗಿ ಇದು ಎಕ್ಸೆಂಪ್ಟ್ ಆಗಿದೆ. ಸೆಕೆಂಡ್ ಈಸ್ ಸಪ್ಲೈಸ್ ದಟ್ ಆರ್ ಹೋಲಿ ಎಕ್ಸೆಂಪ್ಟೆಡ್ ಫ್ರಮ್ ಎಸ್ ಜಿ ಎಸ್ ಟಿ, ಯು ಟಿ ಜಿ ಎಸ್ ಟಿ, ಸಿ ಜಿ ಎಸ್ ಟಿ, ಐ ಜಿ ಎಸ್ ಟಿ ಆರ್ ಸೆಸ್. ಇವು ಟೋಟಲಿ ಎಕ್ಸೆಂಪ್ಟೆಡ್ ಇದೆ. ಅಂದರೆ ಇವು ರೇಟ್ 0 ಅಂತಲ್ಲ, ಇವ್ರ ಮೇಲೆ ಟ್ಯಾಕ್ಸೇ ಇಲ್ಲ ಅಂತ ಎಕ್ಸೆಂಪ್ಟ್ ಮಾಡಿರೋ ಅಂಥ ಸಪ್ಲೈಸ್ಗೂ ನಾವು ಇಲ್ಲಿ ತಗೊತೀವಿ. ಹಾಗೆ ಸಪ್ಲೈಸ್ ದಟ್ ಆರ್ ನಾಟ್ ಟ್ಯಾಕ್ಸೆಬಲ್ ಅಂಡರ್ ದಿ ಆ್ಯಕ್ಟ್, ಯಾವ್ಯಾವ ವಸ್ತುಗಳಿಗೆ ಈ ಟ್ಯಾಕ್ಸ್ ಅಪ್ಲೈ ಆಗಲ್ಲ ಅವು ಕೂಡ ನಾವು ಅಗ್ರಿಗೇಟ್ ಟರ್ನ್ ಓವರಲ್ಲಿ ತಗೊತೀವಿ. ಸೊ ಫಾರ್ ಎಕ್ಸಾಂಪಲ್, ಆಲ್ಕೋಹಾಲ್ ಈಸ್ ನಾಟ್ ಕವರ್ಡ್ ಅಂಡರ್ ಜಿ ಎಸ್ ಟಿ, ಬಟ್ ಅಗ್ರಿಗೇಟ್ ಟರ್ನ್ ಓವರನ್ನು ಕ್ಯಾಲ್ಕುಲೇಟ್ ಮಾಡುವಾಗ ವಿ ಆರ್ ಗೋಯಿಂಗ್ ಟು ಇನ್ಕ್ಲೂಡ್ ಇಟ್. ಟ್ಯಾಕ್ಸ್ ಹಾಕಲ್ಲ, ಬಟ್ ಇಟ್ ಈಸ್ ನಾಟ್ ಕವರ್ಡ್ ಅಂಡರ್ ಜಿ ಎಸ್ ಟಿ, ಆದರೆ ಅಗ್ರಿಗೇಟ್ ಟರ್ನ್ ಓವರನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ಅದನ್ನು ಇಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಓಕೆ, ಸೊ ಯಾವ್ಯಾವ ಥರದ ಸಪ್ಲೈಸ್ ಕವರ್ ಆಗುತ್ತೆ ಅಗ್ರಿಗೇಟ್ ಟರ್ನ್ ಓವರಲ್ಲಿ? ಟ್ಯಾಕ್ಸೆಬಲ್ ಯಾವುದು
ಈ GST ಅಡಿಯಲ್ಲಿ ಟ್ಯಾಕ್ಸ್ ಆಗುತ್ತೆ ಅವು, ಮತ್ತು ಎಕ್ಸೆಂಪ್ಟೆಡ್ ಸಪ್ಲೈಸ್, ಎಕ್ಸೆಂಪ್ಟೆಡ್ ಅಂದಾಗ ನಿಲ್ ರೇಟ್ ಇರುವಂಥದ್ದು ಅಥವಾ ಕಂಪ್ಲೀಟ್ಲಿ ಎಕ್ಸೆಂಪ್ಟ್ ಇದ್ದಿದ್ದು, ಆಮೇಲೆ ಸಪ್ಲೈಸ್ ದಟ್ ಆರ್ ನಾಟ್ ಟ್ಯಾಕ್ಸೆಬಲ್, ಈ 3 ಬಂತು. ಇನ್ನೊಂದು ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಬೋತ್ ಇನ್ಕ್ಲೂಡಿಂಗ್ ಝೀರೋ ರೇಟೆಡ್ ಸಪ್ಲೈಸ್. ಎಕ್ಸ್ಪೋರ್ಟು ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಎಕ್ಸ್ಪೋರ್ಟ್ ಜಿ ಎಸ್ ಟಿ ಅಡಿಯಲ್ಲಿ ನಾವು ಟ್ಯಾಕ್ಸ್ ಬಂದಿಲ್ಲ ಅಂದ್ರೂ ಈ ಅಗ್ರಿಗೇಟ್ ಟರ್ನ್ ಓವರನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಾಗ ಗೂಡ್ಸ್ ಅಥವಾ ಸರ್ವಿಸಸ್ ಏನು ಎಕ್ಸ್ಪೋರ್ಟ್ ಆಗಿರುತ್ತೆ ಅದು ಕೂಡ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಅದು ಝೀರೋ ರೇಟೆಡ್ ಇದ್ರೂ ಕೂಡ ನಾವು ಇಲ್ಲಿ ಅದನ್ನು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಅಗ್ರಿಗೇಟ್ ಟರ್ನ್ ಓವರ್. ಅಗ್ರಿಗೇಟ್ ಟರ್ನ್ ಓವರ್ ಅಂತಂದರೆ ಅಗ್ರಿಗೇಟ್ ವ್ಯಾಲ್ಯೂ ಆಫ್ ಆಲ್ ದಿ ಸಪ್ಲೈಸ್. ಕೆಲವೊಂದು ಇಲ್ಲಿ ಸ್ಪೆಸಿಫೈ ಮಾಡಿ ಇವು 2 ಬರಲ್ಲ ಅಂತ ಹೇಳಿದ್ದಾರೆ, ಅದರ ಕೆಲವೊಂದು ಇನ್ಕ್ಲೂಡ್ ಮಾಡಿದ್ದಾರೆ. ಟ್ಯಾಕ್ಸೆಬಲ್ ಸಪ್ಲೈಸ್, ಎಕ್ಸೆಂಪ್ಟ್ ಸಪ್ಲೈಸ್ ಮತ್ತು ಎಕ್ಸ್ಪೋರ್ಟ್, ಇವಿಷ್ಟು ಕೂಡ ಇದರಲ್ಲಿ ಬಂದೇ ಬರುತ್ತೆ. ಆದರೆ ಅದು ಎಲ್ಲ ಒಂದೇ ವ್ಯಕ್ತಿಯ ಪ್ಯಾನ್ ಕಾರ್ಡಿಗೆ ಅಸೋಸಿಯೇಟ್ ಆಗಿ ಇಫೆಕ್ಟ್ ಆಗಿ ಆಗಿರಬೇಕು. ಆಮೇಲೆ ಇಲ್ಲಿ ಯಾವುದೇ CGST ಅಥವಾ SGST, IGST, UTGST ಅಡಿಯಲ್ಲಿ ಏನು ಟ್ಯಾಕ್ಸ್ ಕಟ್ಟಿದ್ದೀವಿ ಅಂಥದ್ದು ಇಲ್ಲಿ ಕವರ್ ಆಗಲ್ಲ. ವಿಚಾರ ಓನ್ಲಿ ಆನ್ ವಿಚ್ ಟ್ಯಾಕ್ಸಸ್ ಹ್ಯಾವ್ ಬೀನ್ ಪೇಯ್ಡ್. ಓಕೆ, ಇದಿಷ್ಟು ಬಿಟ್ಟು ಮಿಕ್ಕಿದ್ದೆಲ್ಲ ಅಗ್ರಿಗೇಟ್ ಟರ್ನ್ ಓವರ್ನ ಕ್ಯಾಲ್ಕುಲೇಟ್ ಮಾಡುವಾಗ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ನಾವು ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಡೆಫಿನಿಷನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಅಗ್ರಿಕಲ್ಚರ್ with all its grammatical variations and cognate expressions include floriculture, horticulture, sericulture, the raising of crops, grass or garden produce, also grazing, but does not include dairy farming, poultry farming, stock breeding, athwa mere cutting of wood or grass, gathering of fruit, raising of man-made forest, or rearing of seedlings or plants. This is the definition given by the Act. ಸೊ ಇದರಲ್ಲಿ ನಾವು ಇದನ್ನು ನೋಡಿದಾಗ ದಿಸ್ ಡೆಫಿನಿಷನ್ ಈಸ್ ಅನ್ ಎಕ್ಸ್ಕ್ಲೂಸಿವ್ ಡೆಫಿನಿಷನ್. ಏನೇನು ಬರುತ್ತೆ ಏನೇನು ಬರಲ್ಲ ಅನ್ನೋದು ಈ ಡೆಫಿನಿಷನಲ್ಲಿ ಕೊಟ್ಟುಬಿಟ್ಟಿದ್ದಾರೆ. ಸೊ ದ ಎಕ್ಸ್ಕ್ಲೂಸಿವ್ ಡೆಫಿನಿಷನ್ ಆಫ್ ಅಗ್ರಿಕಲ್ಚರ್ ಬ್ರಿಂಗ್ಸ್ ಇನ್ ಟು ಟ್ಯಾಕ್ಸ್ ಆಂಬಿಟ್ ದ ಆಕ್ಟಿವಿಟೀಸ್ ಆಫ್ ಡೈರಿ ಫಾರ್ಮಿಂಗ್, ಪೌಲ್ಟ್ರಿ ಫಾರ್ಮಿಂಗ್ ಆ್ಯಂಡ್ ಸ್ಟಾಕ್ ಬ್ರೀಡಿಂಗ್ ಇಂಟು GST ನೆಟ್. ಸೊ GST ಅಡಿಯಲ್ಲಿ ಅಗ್ರಿಕಲ್ಚರ್ ಅಂದರೆ ಏನು ಅಂತಂದರೆ ಡೈರಿ ಫಾರ್ಮಿಂಗ್ ಬಂತು, ಪೌಲ್ಟ್ರಿ ಬಂತು, ಸ್ಟಾಕ್ ಬ್ರೀಡಿಂಗ್ ಏನು ಮಾಡ್ತಾರೆ ಅದು ಕೂಡ ಇಲ್ಲಿ ಕವರ್ ಆಗುತ್ತೆ. ಆದರೆ ಕೆಲವೊಂದು ಆ್ಯಕ್ಟಿವಿಟೀಸನ್ನು ಇದು ಕವರ್ ಮಾಡೋದಿಲ್ಲ. ಅದು ಯಾವುದಾದ್ರು ಅನ್ನೋದು ಅವರು ಕೊಟ್ಟುಬಿಟ್ಟಿದ್ದಾರೆ. ಓಕೆ, ಸೊ ಎಕ್ಸ್ಕ್ಲೂಸಿವ್ ಅಂದಾಗ ಇದು ಇನ್ಕ್ಲೂಸಿವ್ನೂ ಇದೆ, ಎಕ್ಸ್ಕ್ಲೂಸಿವ್ ಯಾವುದು ಹೌದು ಅಗ್ರಿಕಲ್ಚರ್ ಯಾವುದು ಅಲ್ಲ ಅನ್ನೋದು ಕೊಟ್ಟುಬಿಟ್ಟಿದ್ದಾರೆ. ಯಾವುದ್ಯಾವುದು ಅಗ್ರಿಕಲ್ಚರ್ ಅಂತಂದರೆ ಫ್ಲೋರಿಕಲ್ಚರ್, ಫ್ಲವರ್ಸ್ಗಳನ್ನು ಬೆಳೆಸೋದು, ಹಾರ್ಟಿಕಲ್ಚರ್ ಬೇರೆ ಬೇರೆ ಅಂತ ಗಿಡಗಳನ್ನು ಬೆಳೆಸೋದು, ಸೆರಿಕಲ್ಚರ್ ಈ ರೇಷ್ಮೆ ಹುಳೋದು, ದೆನ್ ರೇಸಿಂಗ್ ಆಫ್ ಕ್ರಾಪ್ಸ್ ಬೆಳೆಗಳನ್ನು ಬೆಳೆಸೋದು, ಗ್ರಾಸ್ ಗಾರ್ಡನ್ ಇವೆಲ್ಲ ಕೂಡ ಅಗ್ರಿಕಲ್ಚರ್. ಆದರೆ ಡೈರಿ ಫಾರ್ಮಿಂಗ್ ಅಲ್ಲ, ಪೌಲ್ಟ್ರಿ ಫಾರ್ಮಿಂಗ್ ಅಲ್ಲ, ಸ್ಟಾಕ್ ಬ್ರೀಡಿಂಗ್ ಅಲ್ಲ. ಅದೇ ಥರ ವುಡ್ ಕಟಿಂಗ್ ಅಂದರೆ ಗಿಡ ಇರುತ್ತೆ, ಗಿಡ ಬೆಳೆದು ನಿಂತಿದೆ, ಅದನ್ನು ನೀವು ಬೆಳೆಸಿಲ್ಲ, ನೀವು ಸುಮ್ಮನೆ ಹೋಗಿ ಅದನ್ನು ಕಟ್ ಮಾಡ್ಕೊಂಡು ಬಂದರೆ ಅದನ್ನು ಅಗ್ರಿಕಲ್ಚರ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅದೇ ರೀತಿ ಹುಲ್ಲು ಗ್ರಾಸ್ ಬೆಳೆದು ನಿಂತಿರೋ ಗ್ರಾಸನ್ನು ನೀವು ಕಟ್ ಮಾಡ್ಕೊಂಡು ಬಂದರೆ ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ ಅಂತ ಹೇಳೋಕ್ಕಾಗಲ್ಲ. ದೆನ್ ಗ್ಯಾದರಿಂಗ್ ಆಫ್ ಫ್ರೂಟ್, ಹಣ್ಣುಗಳನ್ನು ಒಂದು ಕಡೆ ಸಂಗ್ರಹಣೆ ಮಾಡೋದು ಕೂಡ ಅಗ್ರಿಕಲ್ಚರ್ ಅಲ್ಲ. ಅದೇ ರೀತಿ ಮನುಷ್ಯ ಮಾಡಿರುವಂಥ ಕಾಡುಗಳು, ತಾನೇ ಕಾಡುಗಳನ್ನು ಬೆಳೆಸ್ತಾರೆ, ಅಂದರೆ ಅದು ಕಾಡು ಅಲ್ಲ, ನ್ಯಾಚುರಲಾಗಿ ಕಾಡಲ್ಲ, ಆದರೆ ನೀವು ಗಿಡಗಳನ್ನು ಹಚ್ಚಿ ಅಲ್ಲಿ ಕಾಡನ್ನು ಮಾಡಿದಿರಿ ಅಥವಾ ಗಿಡಗಳನ್ನು ಬೆಳೆಸಿದಿರಿ ಅಂತಂದರೆ ಅದು ಕೂಡ ಅಗ್ರಿಕಲ್ಚರ್ ಆಗಲ್ಲ. ಸೊ ನಿಮ್ಮ ಮನೆಯಲ್ಲಿ ನೀವು ಹಿಂದೆ ಒಂದಿಷ್ಟು ಜಾಗ ಇದೆ, ಅಲ್ಲಿ ಹೂಗಳನ್ನು ಗಿಡಗಳನ್ನು ಬೆಳೆಸಿದ್ರಿ ಅಂತಂದರೆ ಅದನ್ನು ಅಗ್ರಿಕಲ್ಚರ್ ಮಾಡ್ತಾಯಿದ್ದೀನಿ ಅಂತ ನೀವು ಹೇಳೋಕ್ಕೆ ಬರಲ್ಲ. ಓಕೆ, ಸೊ ದಿಸ್ ಈಸ್ ಅಬೌಟ್ ಅಗ್ರಿಕಲ್ಚರ್. Now coming to the next, agriculturist. So who is an agriculturist? This definition has been given by the Act. So first let us read out the definition.
Agriculturist means an individual or a Hindu undivided family who undertakes cultivation of land by own labor or by the labor of family or by servants on wages payable in cash or kind or by hired labor under personal supervision or the personal supervision of any member of the family. ಈ ಡೆಫಿನೇಷನನ್ನು ನಾವು ಅನಲೈಸ್ ಮಾಡಿದಾಗ ನಮಗೆ ಗೊತ್ತಾಗೋದು ಏನು ಅಂತಂದರೆ ಆ್ಯನ್ ಇಂಡಿವಿಜುವಲ್ ಆರ್ HUF ಅಂಡರ್ಟೇಕಿಂಗ್ ಕಲ್ಟಿವೇಷನ್ ಆಫ್ ಲ್ಯಾಂಡ್ ವೆದರ್ ಓನ್ ಆರ್ ನಾಟ್ ವುಡ್ ಬಿ ಕನ್ಸಿಡರ್ಡ್ ಆ್ಯಸ್ ಅನ್ ಅಗ್ರಿಕಲ್ಚರಿಸ್ಟ್. ಅಂದರೆ ಒಬ್ಬ ವ್ಯಕ್ತಿ ಅಥವಾ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ಅಥವಾ ಹಿಂದೂ ಅಭಿವ್ಯಕ್ತ ಕುಟುಂಬ, ಅವರು ಒಂದು ಲ್ಯಾಂಡನ್ನು ಕಲ್ಟಿವೇಟ್ ಮಾಡ್ತಾ ಇದ್ದರೆ ಅದು ತಾನೇ ತನ್ನ ಸ್ವಂತದ್ದಿರ್ಬೋದು ಅಥವಾ ಬೇರೆಯವ್ರಿಗೆ ಸಂಬಂಧಪಟ್ಟ ಜಾಗ ಇರ್ಬೋದು, ಅಲ್ಲಿ ಹೊಲ ಇರ್ಬೋದು, ಅಲ್ಲಿ ತಾನು ವ್ಯವಸಾಯ ಮಾಡ್ತಿರ್ಬೋದು, ಅವರಿಗೆ ನಾವು ಅಗ್ರಿಕಲ್ಚರಿಸ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ಆದರೆ ಇದರ ಜೊತೆಗೆ ದ ಕಲ್ಟಿವೇಷನ್ ಶುಡ್ ಬಿ ಅಂಡರ್ಟೇಕನ್ ಬೈ ಓನ್ ಲೇಬರ್, ಫ್ಯಾಮಿಲಿ ಲೇಬರ್ ಆರ್ ಸರ್ವೆಂಟ್ಸ್ ಆನ್ ವೇಜಸ್ ಆರ್ ಹೈಯರ್ಡ್ ಲೇಬರ್. ತಾನೇ ಹೋಗಿ ಅಲ್ಲಿ ಮಾಡ್ಬೋದು ಅಥವಾ ತನ್ನ ಕುಟುಂಬದ ಸದಸ್ಯರು ಅಲ್ಲಿ ಹೋಗಿ ಹೊಲದಲ್ಲಿ ಕೆಲಸ ಮಾಡ್ಬೋದು, ಅಥವಾ ಆಳುಗಳನ್ನು ದಿನಗೂಲಿ ಕೊಟ್ಟು ಅಥವಾ ಲೇಬರ್ಸನ್ನು ಹೈಯರ್ ಮಾಡಿಕೊಂಡು ಬಂದು ಅಲ್ಲಿ ನಾವು ವ್ಯವಸಾಯ ಮಾಡ್ತಿರ್ಬೋದು. ಅದೇ ರೀತಿ ಎನಿ ಅದರ್ ಪರ್ಸನ್ ಕ್ಯಾರಿಂಗ್ ಆನ್ ದಿ ಆ್ಯಕ್ಟಿವಿಟಿ ಆಫ್ ಅಗ್ರಿಕಲ್ಚರ್ ವಿಲ್ ನಾಟ್ ಬಿ ಕನ್ಸಿಡರ್ಡ್ ಆ್ಯಸ್ ಆ್ಯನ್ ಅಗ್ರಿಕಲ್ಚರಿಸ್ಟ್. ಇವೆರಡು ಕಂಡೀಷನನ್ನು ಹೊರತುಪಡಿಸಿ ಮತ್ತು ಈ ಸ್ಯಾಟಿಸ್ಫೈ ಆಗಬೇಕು ಇವೆರಡು ಕಂಡೀಷನ್. ಇದನ್ನು ಬಿಟ್ಟು ಬೇರೆ ಥರ ಯಾವುದೇ ರೀತಿಯಲ್ಲಿ ಅಗ್ರಿಕಲ್ಚರ್ ಅಥವಾ ಏನಾದ್ರು ಬೆಳೆಸೋ ಕೆಲಸ ಮಾಡ್ತಾಯಿದ್ರೆ ಅವ್ರಿಗೆ ನಾವು ಅಗ್ರಿಕಲ್ಚರಿಸ್ಟ್ ಅಂತ ಕರೆಯೋದಿಲ್ಲ. ಸೊ ಅಲ್ಲಿ ಹೊಲ ಇರಬೇಕು, ಅದು ಆ ಹೊಲ ತನ್ನ ಸ್ವಂತ ಇರ್ಬೋದು ಅಥವಾ ಬೇರೆಯವ್ರ ಹತ್ರ ತಗೊಂಡು ವ್ಯವಸಾಯ ಮಾಡ್ತಿರ್ಬೋದು, ಆ ವ್ಯಕ್ತಿ ಇರಬೇಕು ಅಥವಾ HUF ಇರಬೇಕು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿರಬೇಕು. ತಾನೇ ಹೋಗಿ ಆ ಹೊಲದಲ್ಲಿ ದುಡಿಮೆ ಮಾಡ್ತಿರ್ಬೋದು, ತನ್ನ ಕುಟುಂಬದವ್ರ ಸಹಾಯದಿಂದ ಅಲ್ಲಿ ಕುಟುಂಬದವರು ದುಡಿಮೆ ಮಾಡ್ತಿರ್ಬೋದು, ಅಥವಾ ಆಳುಗಳನ್ನು ಇಟ್ಕೊಂಡು ಅವರಿಗೆ ದಿನಗೂಲಿಗಳನ್ನು ಕೊಟ್ಟು ಅಲ್ಲಿ ಕೆಲಸ ಮಾಡಿಸ್ತಿರ್ಬೋದು. ಇವಿಷ್ಟು ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅವನಿಗೆ ನಾವು ಅಗ್ರಿಕಲ್ಚರಿಸ್ಟ್ ಅಂತ ಕರಿತೀವಿ. ಇಲ್ಲ ಅಂತಂದರೆ ಬೇರೆ ಯಾವುದೇ ಆ್ಯಕ್ಟಿವಿಟಿ ಮಾಡ್ತಾಯಿದ್ರು ಅವನು ಅಗ್ರಿಕಲ್ಚರಿಸ್ಟ್ ಅಂತ ಕರೆಸ್ಕೊಳ್ಳಲ್ಲ. Then the next definition is appointed day. So this is a very short one. Appointed day ಅಂದರೆ ಏನು ಅಂತ ಒಂದು ಡೆಫಿನೇಷನ್ ಕೊಟ್ಟಿದ್ದಾರೆ. Appointed day means the date on which the provisions of this act shall come into force. GST ಆ್ಯಕ್ಟ್ ಯಾವಾಗ ಯಾವ ದಿನದಿಂದ ಅನ್ವಯ ಆಯಿತು ಆ ದಿನಕ್ಕೆ ನಾವು ಅಪಾಯಿಂಟೆಡ್ ಡೇ ಅಂತ ಕರಿತೀವಿ. ಈ ಆ್ಯಕ್ಟಲ್ಲಿ ಇರುವಂಥ ಏನು ರೂಲ್ಸ್ ಪ್ರೊವಿಷನ್ಸ್ ಅಂತ ಹೇಳ್ತೀವಿ, ಅದು ಯಾವ ದಿನದಿಂದ ಫೋರ್ಸಿಗೆ ಬಂತು, ಅಪ್ಲೈ ಆಯಿತು, ಆ ಡೇಗೆ ನಾವು ಅಪಾಯಿಂಟೆಡ್ ಡೇ ಅಂತ ಕರಿತೀವಿ. ದೆನ್ ದ ನೆಕ್ಸ್ಟ್ ಡೆಫಿನಿಷನ್ ಹಿಯರ್ ಇಸ್ ಅಸೆಸ್ಮೆಂಟ್. ಸೊ ಅಸೆಸ್ಮೆಂಟ್ ವಿ ಕಮ್ ಅಕ್ರಾಸ್ ಈವನ್ ಇನ್ ಕೇಸ್ ಆಫ್ ಡೈರೆಕ್ಟ್ ಟ್ಯಾಕ್ಸಸ್. ಸೊ ಇನ್ಕಮ್ ಟ್ಯಾಕ್ಸಲ್ಲಿ ನಾವು ಅಸೆಸ್ಮೆಂಟ್ ಅಂದರೆ ಏನು ಅಂತ ಸ್ಟಡಿ ಮಾಡಿದ್ದೀವಿ. ಇಲ್ಲೂ ಕೂಡ ಅಸೆಸ್ಮೆಂಟ್ ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಅಸೆಸ್ಮೆಂಟ್ ಮೀನ್ಸ್ ಡಿಟರ್ಮಿನೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ದಿಸ್ ಆ್ಯಕ್ಟ್ ಆ್ಯಂಡ್ ಇನ್ಕ್ಲೂಡ್ಸ್ ಸೆಲ್ಫ್ ಅಸೆಸ್ಮೆಂಟ್, ರೀಅಸೆಸ್ಮೆಂಟ್, ಪ್ರೊವಿಷನಲ್ ಅಸೆಸ್ಮೆಂಟ್, ಸಮರಿ ಅಸೆಸ್ಮೆಂಟ್ ಆ್ಯಂಡ್ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್. ಈ ಡೆಫಿನೇಷನನ್ನು ಓದಿದಾಗ ಇಟ್ ಈಸ್ ಜಸ್ಟ್ ಸಿಮಿಲರ್ ಟು ದಿ ಇನ್ಕಮ್ ಟ್ಯಾಕ್ಸ್ ಡೆಫಿನೇಷನ್. ಇನ್ಕಮ್ ಟ್ಯಾಕ್ಸಲ್ಲಿ ಏನು ಅಸೆಸ್ಮೆಂಟ್ ಕೊಟ್ಟಿದ್ದಾರೆ, ಅಸೆಸ್ಮೆಂಟ್ ಅಂತಂದರೆ ಟ್ಯಾಕ್ಸ್ ಕ್ಯಾಲ್ಕುಲೇಟ್ ಮಾಡೋದು. ಈ GST ಆ್ಯಕ್ಟ್ ಅಡಿಯಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡೋದನ್ನು ನಾವು ಅಸೆಸ್ಮೆಂಟ್ ಅಂತ ಕರಿತೀವಿ. ಅದು ನಾನೇ ಮಾಡ್ಬೋದು, ಸೆಲ್ಫ್ ಅಸೆಸ್ಮೆಂಟ್ ಅಂತ ಕರಿತೀವಿ. ನಾನೇ ನಂದು ಎಷ್ಟು ಟ್ಯಾಕ್ಸ್ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದು. ಅಥವಾ ರೀಅಸೆಸ್ಮೆಂಟ್ ಮಾಡ್ಬೋದು, ಅಂದರೆ ಒಂದು ಸತಿ ಅಸೆಸ್ಮೆಂಟ್ ಮಾಡಿದ್ದೀನಿ, ಅದು ಯಾಕೋ ಇನ್ನೊಂದು ಸತಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಾವು ರೀಅಸೆಸ್ಮೆಂಟ್ ಅಂತ ಕರಿತೀವಿ. ದೆನ್ ಸೇಮ್ ವೈಸ್ ಪ್ರೊವಿಷನಲ್ ಅಸೆಸ್ಮೆಂಟ್ ಇಸ್ ಟೆಂಪ್ರರಿ ಅಸೆಸ್ಮೆಂಟ್. ಸದ್ಯಕ್ಕೆ ಟೆಂಪ್ರರಿ ನೋಡ್ತೀವಲ್ಲ ಪ್ರೊವಿಷನಲ್ ಅಸೆಸ್ಮೆಂಟ್. ಸಮ್ಮರಿ ಅಸೆಸ್ಮೆಂಟ್, ಓವರ್ ಆಲ್ ಅಸೆಸ್ಮೆಂಟ್ ಆ್ಯಂಡ್ ಬೆಸ್ಟ್ ಜಡ್ಜ್ಮೆಂಟ್ ಅಸೆಸ್ಮೆಂಟ್. ಸೊ
ಆಲ್ ದಿಸ್ ಮೀನ್ಸ್ ಅಸೆಸ್ಮೆಂಟ್ ಅಂಡರ್ ಜಿ ಎಸ್ ಟಿ. ಸೊ ಜಿ ಎಸ್ ಟಿಯಲ್ಲಿ ಅಸೆಸ್ಮೆಂಟ್ ಹ್ಯಾಸ್ ದ ಸೇಮ್ ಮೀನಿಂಗ್. ಸೊ ಡಿಟರ್ಮಿನೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಜಿ ಎಸ್ ಟಿ ಈಸ್ ಅಸೆಸ್ಮೆಂಟ್. ನನ್ನ ಟ್ಯಾಕ್ಸ್ ಲಯಬಿಲಿಟಿ ಎಷ್ಟು ಬರುತ್ತೆ, ಜಿ ಎಸ್ ಟಿ ಅಡಿಯಲ್ಲಿ ನನ್ನ ಟ್ಯಾಕ್ಸ್ ಎಷ್ಟು ಬರುತ್ತೆ ಅಂತ ಹೇಳಿ ಏನು ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದಕ್ಕೆ ನಾವು ಅಸೆಸ್ಮೆಂಟ್ ಅಂತ ಕರಿತೀವಿ. ಓಕೆ, ಸೊ ಟುಡೇ ವಿ ಹ್ಯಾಡ್ ಡಿಸ್ಕಸ್ ದಿ ಮೀನಿಂಗ್ ಆಫ್ ಅಗ್ರಿಗೇಟ್ ಟರ್ನ್ಓವರ್, ಅಗ್ರಿಕಲ್ಚರ್, ಅಗ್ರಿಕಲ್ಚರಿಸ್ಟ್, ಅಪಾಯಿಂಟೆಡ್ ಡೇ ಆ್ಯಂಡ್ ಅಸೆಸ್ಮೆಂಟ್. ಇನ್ನೂ ಕೆಲವೊಂದು ಅದರ್ ಡೆಫಿನಿಷನ್ಸ್ ಅಂತ ಇಲ್ಲಿ ಇದೆ. ಸೊ ಅದನ್ನು ವಿ ವಿಲ್ ಬಿ ಟೇಕಿಂಗ್ ಇಟ್ ಇನ್ ದ ನೆಕ್ಸ್ಟ್ ಸೆಷನ್. So till then, thank you.